ವಿಜಯಕುಮಾರ್ ಶಹಾನೂರ್ ಬೀಳ್ಕೊಡುಗೆ ಸಮಾರಂಭದಲ್ಲಿ ಕಲ್ಯಾಣ ಕರ್ನಾಟಕ ಪ್ರತಿಷ್ಠಾನ ಸಂಸ್ಥಾಪಕ ಅಧ್ಯಕ್ಷ ಡಾಕ್ಟರ್ ಬಸವಕುಮಾರ್ ಪಾಟೀಲ್ ಚುರುಕಾಗ್ತದೋ ಅವರ ಏಕಾಗ್ರತೆ ಹೆಚ್ಚಾಗ್ತದೆ. ಯಾರ ಏಕಾಗ್ರತೆ ಹೆಚ್ಚಾಗ್ತದೋ ಅವರಿಗೆ ಶಿಕ್ಷಕರು ಹೇಳ್ತಕ್ಕಂಥ ಪಾಠಗಳು ಚೆನ್ನಾಗಿ ಅರ್ಥ ಆಗ್ತವೆ. ಯಾರಿಗೆ ಶಿಕ್ಷಕರು ಹೇಳ್ತಕ್ಕಂಥ ಪಾಠಗಳು ಚೆನ್ನಾಗಿ ಅರ್ಥ ಆಗ್ತಾವೋ ಎಕ್ಸಾಮ್ನಲ್ಲಿ ಒಳ್ಳೆ ರೀತಿಯಲ್ಲಿ ಆನ್ಸರ್ ಮಾಡಕ್ ಬರ್ತದೆ. ಯಾರು ಎಕ್ಸಾಮ್ನಲ್ಲಿ ಒಳ್ಳೆ ಆನ್ಸರ್ ಮಾಡ್ತಾರೋ ಅವರಿಗೆ ಒಳ್ಳೆ ರ್ಯಾಂಕ್ ಬರ್ತದೆ. ಈ ಲಾಭಗಳು ಎದರಿಂದ ಆಗ್ತವೆ? ಹಾಗಾದ್ರೆ ಚಪ್ಪಾಳೆ ಹೊಡೆದು ಸುಸ್ತು ಕೊಡ್ಬೇಕು. ಒಂದ್ಸಲ ಹೊಡ್ಬೇಕು ನೋಡ್ರಿ, ಜೋರ ಚಪ್ಪಾಳೆ. ಓಕೆ, ಬೈ ಚಾನ್ಸ್ ಆಜು ಬಾಜು ಯಾರಾದರೂ ಸ್ವಲ್ಪ ನಿದ್ದೆ ಮಾಡತ್ತಾರೆ ಎಚ್ಚರ ಆಗಲಿ ಅಂತ ಹೇಳಿದೆ ಮಕ್ಕಳು. ಬಹುಶಃ ವಿಜಯಕುಮಾರ್ ಸರ್ ಬಗ್ಗೆ ನಮ್ಮ ಹಿರಿಯರಾಗಿರ್ತಕ್ಕಂಥ ಅಧ್ಯಕ್ಷರಾಗಿರ್ತಕ್ಕಂಥ ಕಂಠಪ್ಪ ದಾನಣ್ಣವರು ಬಹಳ ಸವಿಸ್ತಾರವಾಗಿ ಮಾತುಗಳನ್ನು ಆಡಿದ್ದಾರೆ. ಗೌರಿಶಂಕರ್ ಸರ್ ಸಹಿತ ಬಹಳ ಉತ್ತಮವಾಗಿರತಕ್ಕಂಥ ಪರಿಚಯವನ್ನು ಅವರು ಮಾಡಿಕೊಟ್ಟಿದ್ದಾರೆ. ಬಹುಶಃ ನನಗೆ ವೈಯಕ್ತಿಕವಾಗಿರತಕ್ಕಂಥ ಪರಿಚಯ ಇರೋದೇ ಇದ್ರೂ ಸಹಿತ ನನಗೆ ಕಾರ್ಯಕ್ರಮಕ್ಕೆ ಒಪ್ಕೊಂಡ ಮೇಲೆ ಮಲ್ಲಿಕಾರ್ಜುನ್ ಸಂಗಮ್ಕರ್ ಸರ್ರು, ಗೌರಿಶಂಕರ್ ಅವರು, ಕೋಡ್ಲಿ ಸರ್ರು ಪದೇ ಪದೇ ಹೇಳ್ತಾ ಇದ್ರು, ಇಲ್ಲ ಸರ್ ನೀವು ಕಾರ್ಯಕ್ರಮಕ್ಕೆ ಮಿಸ್ ಮಾಡಬಾರ್ದು, ಬರಲೇಬೇಕು. ಯಾಕಂದ್ರೆ ವಿಜಯಕುಮಾರ್ ಸರ್ ಬಹಳ ವಿಶೇಷವಾಗಿರತಕ್ಕಂಥ ವ್ಯಕ್ತಿತ್ವ ಅನ್ನತಕ್ಕಂಥದ್ರ ಬಗ್ಗೆ ತುಂಬ ಮಾತುಗಳನ್ನು ಆಡ್ತಾ ಇದ್ರು. ಅದಕ್ಕೆ ನಾನು ಅವರ ಮಾತುಗಳನ್ನೇ ಕೇಳಿಕೊಂಡು ಅವ್ರ ಬಗ್ಗೆ ಒಂದು ಸಣ್ಣದಾಗಿರ್ತಕ್ಕಂಥ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಶಿಕ್ಷಕ ರಾಷ್ಟ್ರ ನಿರ್ಮಾಪಕ, ಉಜ್ವಲ ಭವಿಷ್ಯದ ಸ್ಥಾಪಕ, ಸರ್ವಾಂಗೀಣ ಪ್ರಗತಿಯ ಮಾರ್ಗದರ್ಶಕ, ಮಕ್ಕಳ ಹಿತಚಿಂತಕ, ಮಾನವೀಯ ಗುಣಗಳ ಪ್ರೇರಕ, ಸದಾಕಾಲ ಜ್ಞಾನದ ಆರಾಧಕ, ನೀತಿ ನಿಯಮಗಳ ಪಾಲಕ, ತನುಮನ ಸೇವೆ ಸಮರ್ಪಕ, ನ್ಯಾಯ ನೀತಿಯ ಪ್ರತಿಪಾದಕ, ನಿರಂತರ ಜ್ಞಾನದ ಪರಿಶೋಧಕ, ಅಜ್ಞಾನ ಅನಕ್ಷರತೆಯ ನಿವಾರಕ, ಕಲಿತು ಕಲಿಸುವುದರಲ್ಲಿಯೇ ವಿಜಯಕುಮಾರ್ ಅವರ ಜೀವನ ಸಾರ್ಥಕ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಬಹುಶಃ ಶಿಕ್ಷಕರಾಗಿ ಅವರು ಮಾಡಿರ್ತಕ್ಕಂತಹ ಸೇವೆಯನ್ನು ನೋಡಿಕೊಂಡ್ರೆ ನಮಗೆ ನಿಜವಾಗಿಯೂ ಬಹಳ ಖುಷಿ ಆಗ್ತದೆ. ಇಲ್ಲಿ ಮಾತಾಡ್ತಕ್ಕಂಥ ಪ್ರಸಂಗದಲ್ಲಿ ಗೌರಿಶಂಕರ್ ಸರ್ ಹೇಳಿದ್ರು, ಇಲ್ಲ ವೃತ್ತಿ ಇದ್ದ ಮೇಲೆ ಅದು ನಿವೃತ್ತಿ ಅನಿವಾರ್ಯ ಅಂತ. ಬಹುಶಃ ನಂದು ಇದಕ್ಕೆ ಸ್ವಲ್ಪ ತದ್ವಿರುದ್ಧ. ವೃತ್ತಿಗೆ ನಿವೃತ್ತಿ ಅಂತಕ್ಕಂಥದ್ದು ಕಂಪಲ್ಸರಿ ಏನು ಆಗಬೇಕಾಗಿಲ್ಲ. ಬಹುಶಃ ನಿಮಗೆಲ್ಲರಿಗೂ ಬಹಳ ಆಶ್ಚರ್ಯ ಅನ್ನಿಸ್ತದೆ. ವಿಧಾನಸೌಧವನ್ನು ಕಟ್ಟಿರ್ತಕ್ಕಂಥ ಕೆಂಗಲ್ ಹನುಮಂತಯ್ಯನವರು ಈ ಕಡೆ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇದ್ದಾಗಲೂ ಸಹಿತ ಅವರು ಕಲಿತಿರ್ತಕ್ಕಂಥ ಚಾಮರಾಜನಗರದ ಕೋಟೆ ಎಂಬ ಶಾಲೆಯಲ್ಲಿ ಹೋಗಿ ದಿನಾಲೂ ಅಲ್ಲೇ ಸಮಯ ಸಿಕ್ಕಾಗ ಹೋಗಿ ಪಾಠ ಮಾಡ್ತಾ ಇದ್ರು. ಹಾಗಾದರೆ ವೃತ್ತಿಗೆ ನಿವೃತ್ತಿ ಅನ್ನತಕ್ಕಂಥದ್ದು ಇಲ್ಲ. ಜೊತೆಗೆ ಬಹುಶಃ APJ ಅಬ್ದುಲ್ ಕಲಾಂ ಸರ್ ಹೆಸರು ತಾವೆಲ್ಲ ಕೇಳಿದ್ರಿ. ಅವರು ನಿವೃತ್ತಿ ಆಗಲಿಲ್ಲ, ತಮ್ಮ ಕೊನೆಯ ಉಸಿರು ಇರುವ ತನಕನೂ ಸಹಿತ ಮಕ್ಕಳಿಗೆ ಪಾಠ ಮಾಡಿದರು. ಡಾಕ್ಟರ್ ರಾಧಾಕೃಷ್ಣರು ಸಹಿತ ಕೊನೆಗೆ ತಮ್ಮ ಉಸಿರಿರುವ ತನಕನೂ ಸಹಿತ ಪಾಠ ಮಾಡಿದರು. ಅದಕ್ಕಾಗಿ ನಾನು ಈ ಸಂದರ್ಭದಲ್ಲಿ ಆ ಮಾತನ್ನು ಯಾಕೆ ನೆನಪಿಸಿಕೊಂಡೆ ಅಂತಂದ್ರೆ, ಬಹುಶಃ ವಿಜಯಕುಮಾರ್ ಸರ್ಗೆ ಇವತ್ತು ನಿವೃತ್ತಿ ಅಲ್ಲ, ಪುನಃ ಒಂದು ದೊಡ್ಡ ಜವಾಬ್ದಾರಿಯನ್ನ ತಗೊಂಡು ತನ್ನ ದೊಡ್ಡ ಜವಾಬ್ದಾರಿಯ ಜೊತೆಗೆ ನಿಮಗೆಲ್ಲರಿಗೂ ಪಾಠ ಮಾಡ್ತಾರೆ ಅನ್ನತಕ್ಕಂಥದ್ದನ್ನ ನೀವು ತಿಳ್ಕೊಳ್ಬೇಕು. ಅದು ಅವರ ಕರ್ತವ್ಯ, ಅದು ಅವರ ಒಂದು ಬಹಳ. ಯಾಕಂದ್ರೆ ಒಂದು ಹುಡುಗಿ ಅಶ್ವಿನಿ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಬಹಳ ಚಂದ ಹೇಳಿದಳು, HM ಅಂದ್ರೆ ಹುಚ್ಚು, ಅದೊಂದು ರೀತಿ ಹುಚ್ಚು. ಅಂಥ ಒಂದು ಹುಚ್ಚನ್ನು ಹಚ್ಚಿಕೊಂಡಿರ್ತಕ್ಕಂಥ ವಿಜಯಕುಮಾರ್ ಸರ್ ಅವರು ಇನ್ನೂ ಬಹಳ ಪಾಠ ಮಾಡಬೇಕಾಗಿದೆ. ನಾನು ಯಾವಾಗಲೂ ನಿವೃತ್ತಿ ಕಾರ್ಯಕ್ರಮಗಳಿಗೆ ಹೋದಾಗ ನನ್ನ ಜೀವನದಲ್ಲಿ ಆಗಿರತಕ್ಕಂಥ ಒಂದು ಘಟನೆಯನ್ನು ಬಹಳ ಸದಾ ನಾನು ನೆನಪಿಸ್ತಾ ಇರ್ತೇನೆ. ನಾನು ಬೆಂಗಳೂರಿನಲ್ಲಿ ಒಂದು ಸಲ ಒಬ್ಬ ಡ್ರೈವರ್ ನಿವೃತ್ತಿ ಆಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಹೋಗಿದ್ದೆ. ಮೆಜೆಸ್ಟಿಕ್ನಲ್ಲಿ ಕಾರ್ಯಕ್ರಮ ನಡೀತಾ ಇತ್ತು. ಸುಮಾರು ಅವರ ಬಂಧುಗಳು, ಅಭಿಮಾನಿಗಳು, ಸಾವಿರಾರು ಜನ ಪ್ರಯಾಣಿಕರು, ಸುಮಾರು 2-3 ಸಾವಿರ ಜನ ಸೇರಿದರು. ಎಲ್ಲ ನಿವೃತ್ತಿಯ ಸನ್ಮಾನ ಆದಮೇಲೆ ಆ ಡ್ರೈವರ್ ಎದ್ದು ನಿಂತು ಹೇಳಿರ್ತಕ್ಕಂಥ ಮಾತು ಬಹುಶಃ ಇವತ್ತು ನನಗೆ ಮರೀಲಿಕ್ಕೆ ಸಾಧ್ಯ ಇದೆ. ಅವ್ರು ಹೇಳಿದ್ರು, ನಾನು 30 ವರ್ಷಗಳಿಂದ ಈ ಡ್ರೈವರ್ ಕೆಲಸವನ್ನ ಬಹಳ ತೃಪ್ತಿಕರವಾಗಿ ಮಾಡ್ಕೊಂಡು ಬಂದಿದ್ದೇನೆ. ನಾನು ಮಾಡಿರ್ತಕ್ಕಂಥ ಕೆಲಸದಲ್ಲಿ ತುಂಬ ತೃಪ್ತಿ ಇದೆ.
ಬಹುಶಃ ಪ್ರಯಾಣಿಕರು ಕೊಟ್ಟಿರ್ತಕ್ಕಂಥ ಪ್ರೀತಿಯನ್ನ ನೋಡಿದ್ರೆ ನನಗೆ ಇವತ್ತು ಸರ್ಕಾರ ಸಂಬಳ ಕೊಡದೇ ಇದ್ರೂ ಸಹಿತ ನಾನು ಇನ್ಮೇಲೆ ಡ್ರೈವರ್ ಕೆಲಸ ಮಾಡಬೇಕು ಅನ್ನತಕ್ಕಂಥ ಭಾವನೆ ನನ್ನ ಹತ್ರ ಬರ್ತಾ ಇದೆ. ಇನ್ನೊಂದು ಹೋಗಿ ಬಹಳ ಚಂದ ಹೇಳಿದರು, ನಾನು 30 ವರ್ಷಗಳಿಂದ ಸೇವೆಯನ್ನು ಮಾಡ್ತಾ ಇದ್ದೇನೆ. 30 ವರ್ಷಗಳಿಂದ ನನ್ನ ಮನೆಯಲ್ಲಿ ಒಂದು ಸಲನೂ ಸ್ವೀಟ್ ಮಾಡಿಲ್ಲ ನಾವು. ಆದರೆ ಒಂದು ದಿವಸವೂ ನನ್ನ ಮನೆಯಲ್ಲಿ ಸ್ವೀಟ್ ಇರದೇ ಇರತಕ್ಕಂಥ ದಿನ ಇರಲಿಲ್ಲ. ದಿನಾಲೂ ಪ್ರಯಾಣಿಕರು ಬೆಳಗ್ಗೆ ತಮ್ಮ ತಮ್ಮ ಮನೆಯಲ್ಲಿ ಮಾಡಿರ್ತಕ್ಕಂಥ ಸ್ವೀಟ್ ಬಾಕ್ಸ್ಗಳನ್ನ ತಂದು ಕೊಡ್ತಾ ಇದ್ದರು. ಸಾಯಂಕಾಲ ಮನೆಗೆ ಹೋಗೋ ಸ್ಥಳ 8-10 ಬಾಕ್ಸ್ಗಳು ನನ್ನ ಜೊತೆ ಇರ್ತಾ ಇದ್ದು. ಬಹುಶಃ ಇಷ್ಟು ಪ್ರೀತಿಯನ್ನ ಕೊಟ್ಟಿದ ಮೇಲೆ ಇದಕ್ಕಿಂತ ದೊಡ್ಡ ಜೀವನ ಅದ ಅಂತ ನನಗೆ ಅನಿಸಿಲ್ಲ. ನನ್ನ ಜೀವನ ನಿಜವಾಗಿಯೂ ಸಾರ್ಥಕ ಅನ್ನತಕ್ಕಂಥ ಭಾವನೆಯೇ ಹೇಳಿದೆ. ಬಹುಶಃ ಈ ಮಾತು ಕೇಳಿದ ಮೇಲೆ ನನಗನ್ನಿಸ್ತದೆ, ಅವತ್ತು ಆ ಡ್ರೈವರು ತಮ್ಮ ಕಾಯಕದಲ್ಲಿ ಕಂಡಿರ್ತಕ್ಕಂಥ ತೃಪ್ತಿ ಇವತ್ತು ವಿಜಯ್ ಕುಮಾರ್ ಸರ್ ಅವರು 30 ವರ್ಷಗಳ ತನ್ನ ಕಾಯಕದಲ್ಲಿ ಕಂಡಿರ್ತಕ್ಕಂಥ ತೃಪ್ತಿಯನ್ನು ನೋಡಿದರೆ ಇವತ್ತು ನಿಜವಾಗಿಯೂ 12ನೇ ಶತಮಾನದಲ್ಲಿ ಬಸವಾದಿ ಶರಣರು ಹೇಳಿರ್ತಕ್ಕಂಥ ಕಾಯಕವೇ ಕೈಲಾಸ ಅನ್ನತಕ್ಕಂಥದ್ದಕ್ಕೆ ಪ್ರತ್ಯಕ್ಷ ಉದಾಹರಣೆ ಯಾರಾದರೂ ಇದ್ರೆ ಅದು ವಿಜಯ್ ಕುಮಾರ್ ಸರ್ ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಅಂಥ ಒಂದು ತೃಪ್ತವಾಗಿರ್ತಕ್ಕಂತಹ ಜೀವನವನ್ನ ಇವತ್ತು ಅವರು ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಶಿಕ್ಷಕರು ಆಗಬೇಕಾಗಿರ್ತಕ್ಕಂಥವ್ರಿಗೆ ಬಹಳ ವಿಶೇಷವಾಗಿರ್ತಕ್ಕಂತಹ ಗುಣಗಳು ಬೇಕಾಗ್ತದೆ. ಯಾಕಂದ್ರೆ ನಾನು ಯಾವುದೋ ಒಂದು D.Ed B.Ed ಕಾಲೇಜ್ ಹೋದಾಗ ಮುಂದಗಡೆ 200 ಜನ ಕೂತ್ಕೊಂಡಿದ್ರು. ಆವಾಗ ನಾನು ಪ್ರಾಂಶುಪಾಲರಿಗೆ ಕೇಳಿದೆ, ಸರ್ ನಿಮ್ಮ ಶಾಲೆಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂತ. ಆವಾಗ ಅವ್ರು ಹೇಳಿದ್ರು, ನನ್ನ ಶಾಲೆಯಲ್ಲಿ ನನ್ನ ಕಾಲೇಜಿನಲ್ಲಿ ಇರ್ತಕ್ಕಂಥವ್ರ ಸಂಖ್ಯೆ 20. ಆವಾಗ ನನಗೆ ಆಶ್ಚರ್ಯ ಆಯಿತು. ಮುಂದೆ ಕೂತಿರ್ತಕ್ಕಂಥ ವಿದ್ಯಾರ್ಥಿಗಳು 200 ಜನ ಆದರೂ ಅವರು ಕೇವಲ 20 ಅಂತ ಹೇಳ್ತಾ ಇದ್ದಾರೆ ಸರ್, ಯಾಕೆ ಸರ್ ಅಂತ ಸ್ವಲ್ಪ ಹಾಸ್ಯದ ಮಾತಿನಲ್ಲಿ ಹೇಳಿದ್ರು ಸಹಿತ ಅವ್ರು ಹೇಳಿದ್ರು, ಇಲ್ಲ ಸರ್, ನಮ್ಮ ಶಾಲೆಯಲ್ಲಿ ನಮ್ಮ ಕಾಲೇಜಿನಲ್ಲಿ ಇರ್ತಕ್ಕಂಥ 200 ಜನ ವಿದ್ಯಾರ್ಥಿಗಳಲ್ಲಿ 20 ಜನ ವಿದ್ಯಾರ್ಥಿಗಳು ಶಿಕ್ಷಕರು ಆಗಬೇಕು ಅಂತಕ್ಕಂಥ ಉದ್ದೇಶದಿಂದ ಅಡ್ಮಿಷನ್ ಅನ್ನು ತೆಗೆದುಕೊಂಡಿದ್ದಾರೆ. 180 ಜನ ಕೇವಲ D.Ed ಸರ್ಟಿಫಿಕೇಟ್ ಸಿಕ್ಕರೆ ಸಾಕು ಅನ್ನತಕ್ಕಂಥ ಉದ್ದೇಶದಿಂದ ತೆಗೆದುಕೊಂಡಿದ್ದಾರೆ. ಅದಕ್ಕಾಗಿ ನಮ್ಮ ಕಾಲೇಜ್ ಅಡ್ಮಿಷನ್ ಸಂಖ್ಯೆ ನಿಜವಾಗಿರತಕ್ಕಂಥದ್ದು 20 ಅಂತ ಹೇಳಿದರು. ಇದು ಬೈ ಚಾನ್ಸ್ ಅಥವಾ ಅಂತಕ್ಕಂಥ ರೀತಿಯಲ್ಲಿ ಇವತ್ತು ವಿಜಯ್ ಕುಮಾರ್ ಸರ್ ಅವರು ಬಹಳ ಆಸಕ್ತಿಯಿಂದ ಬಹಳ ಇಷ್ಟಪಟ್ಟು ಇವತ್ತು ಈ ಶಿಕ್ಷಕ ವೃತ್ತಿಯನ್ನ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥವರು ಬಹುಶಃ ತಮ್ಮ ಪ್ರಾಮಾಣಿಕವಾಗಿ ತಮ್ಮ ಜೀವನವನ್ನ ಅದರಲ್ಲಿ ಸಮರ್ಪಣೆ ಮಾಡಿದ್ದಾರೆ. ಯಾಕೆಂದ್ರೆ ಇಂಥ ಒಂದು ಶಾಲೆಯ ದೇವಾಲಯ ಮಕ್ಕಳಿಗೆ ಕಲಿಸುವುದೇ ಒಂದು ರೀತಿಯಲ್ಲಿ ಪೂಜೆ, ಜೊತೆಗೆ ಮಕ್ಕಳೇ ದೇವರು ಅನ್ನತಕ್ಕಂಥ ಕಾನ್ಸೆಪ್ಟ್ ಇಟ್ಟುಕೊಂಡು ಬಹುಶಃ ವಿಜಯ್ ಕುಮಾರ್ ಸರ್ 40 ವರ್ಷಗಳ ಸೇವೆ ಅವರು ಮಾಡಿರ್ತಕ್ಕಂಥದ್ದು ನಿಜವಾಗಿ ನಮಗೂ ಸಹಿತ ಬಹಳ ಖುಷಿಯನ್ನ ಕೊಡ್ತದೆ. ಯಾಕೆಂದ್ರೆ ನನಗನ್ನಿಸ್ತದೆ, ಕಂಠಪ್ಪ ಸರ್ ಮಾತಾಡ್ತಕ್ಕಂಥ ಪ್ರಸಂಗದಲ್ಲಿ ಒಂದು ಮಾತು ಸೂಕ್ಷ್ಮವಾಗಿರ್ತಕ್ಕಂಥ ರೀತಿಯಲ್ಲಿ ಗೊತ್ತಾಯಿತು. ಯಾವಾಗ ಅವರು ಮುಖ್ಯ ಗುರುಗಳಾದರು, ಮುಖ್ಯ ಗುರುಗಳು ಆಗ್ತಕ್ಕಂಥ ಪ್ರಸಂಗ ಬಂತು, ಯಾವಾಗಲೂ ದೊಡ್ಡ ಜವಾಬ್ದಾರಿಯನ್ನ ಹೊತ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಕೆಲವು ಜನ ಟೀಕೆ ಮಾಡ್ತಾರೆ, ಕೆಲವು ಜನ ಹೊಗಳ್ತಾರೆ, ಕೆಲವು ಜನ ಪರೀಕ್ಷೆ ಮಾಡ್ತಾರೆ, ಕೆಲವು ಜನ ಪ್ರಶ್ನೆ ಮಾಡ್ತಾರೆ, ಕೆಲವು ಜನ ಗೆಳೆಯರಾಗ್ತಾರೆ, ಕೆಲವು ಜನ ವೈರಿಗಳಾಗ್ತಾರೆ. ಅದೇ ರೀತಿ ತಾವೆಲ್ಲ ಗಮನಿಸಿರ್ಬೋದು, ಒಂದು ಆಟ ನಡೀತು ಅಂತಂದ್ರೆ ಲಕ್ಷಾಂತರ ಸಾವಿರಾರು ಜನ ಪ್ರೇಕ್ಷಕರು ಗ್ಯಾಲರಿಯಲ್ಲಿ ಕುಳಿತುಕೊಂಡಿರ್ತಾರೆ. ಯಾರೋ ಕ್ರೀಡಾಪಟು ತನ್ನ ಮಟ್ಟಿಗೆ ತಾನು ಆಟ ಆಡ್ತಾ ಇರ್ತಾನೆ, ಆದರೆ ಪ್ರೇಕ್ಷಕರು ತುಂಬಾ ಗದ್ದಲ ಮಾಡ್ತಾರೆ, ಗಲಾಟೆ ಮಾಡ್ತಾರೆ, ಧಿಕ್ಕಾರಕ್ಕೆ ಹೋಗ್ತಾರೆ, ಜೈಕಾರಕ್ಕೆ ಹೋಗ್ತಾರೆ. ಆದರೆ ಪ್ರೇಕ್ಷಕ ತನ್ನ ಮಟ್ಟಿಗೆ ತಾನು ತನ್ಮಯವಾಗಿ ಆಟ ಆಡ್ತಾ ಇರ್ತಾನೆ. ಆದರೂ ಒಂದು ಸತ್ಯವನ್ನ ತಿಳ್ಕೋಬೇಕು, ಯಾವಾಗ ಆಟ ಮುಗಿತದೋ ಆವಾಗ ಮ್ಯಾನ್ ಆಫ್ ದಿ ಮ್ಯಾಚ್ ಆಗ್ಬೇಕಾಗಿರತಕ್ಕಂಥವನು ಪ್ರೇಕ್ಷಕ ಅಲ್ಲ, ಅವ ಆಟಗಾರ ಅನ್ನತಕ್ಕಂಥದ್ದನ್ನು ನಾವು ತಿಳ್ಕೊಳ್ಬೇಕು. ಅದೇ ರೀತಿ ಇವತ್ತು ನಾನು ಯಾಕೆ ಈ ಮಾತನ್ನು ಹೇಳಿದೆ ಅಂತಂದ್ರೆ, 40 ವರ್ಷಗಳ ಸೇವೆಯಲ್ಲಿ ಅವರ ವಿರೋಧಿಗಳು ಗೆಳೆಯರು ಯಾರು ಏನೇ ಅಂದ್ರು ಸಹಿತ ಇವತ್ತಿನ ಮ್ಯಾನ್ ಆಫ್ ದಿ ಮ್ಯಾಚ್ ಯಾರಾದರೂ ಇದ್ರೆ ಅದು ವಿಜಯ್ ಕುಮಾರ್ ಸರ್ ಅನ್ನತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಅದಕ್ಕಾಗಿ ಈ